ಸುಮ್ನೆ ಕ್ಯಾಶುಯಲ್ ಟಾಕ್ಸ್ ಅಷ್ಟೇ. ಅಷ್ಟೇನಾ? ನಿನಗೇನ್ ಪೂರ್ಣಿ, ನಾನ್ ಕೂತಿದ್ದು ನಿಂತಿದ್ದು ತಿಂದಿದ್ದು ಎಲ್ಲ ವರದಿ ಒಪ್ಪಿಸ್ಬೇಕಾ? ಹಾಗಲ್ಲ ಕಣೆ, ಫಸ್ಟ್ ಟೈಮ್ ಆ ಹುಡುಗನ ಮೀಟ್ ಮಾಡಿದ್ಯಲ್ಲ, ಏನಾದ್ರೂ ವಿಷಯ ಚರ್ಚೆ ಮಾಡಿದ್ರ ಅಂತ ಕೇಳಿದ್ವಿ ಅಷ್ಟೇ. ನೋಡಮ್ಮ, ಅವ್ರಿಗೇನ್ ಹೇಳ್ಬೇಕಿತ್ತು ಅದನ್ನ ಅವ್ರು ಹೇಳಿದ್ದಾರೆ. ನನಗೇನ್ ಹೇಳ್ಬೇಕಿತ್ತು ನಾನು ಅದನ್ನ ಹೇಳ್ ಬಂದಿದ್ದೀನಿ ಅಷ್ಟೇ. ಅಲ್ಲ ಕಾವೇರಿ, ಇಬ್ರು ಮೀಟ್ ಮಾಡಿದೀರಾ ಅಂದ್ಮೇಲೆ ಮಾತಾಡಿರ್ತೀರಾ ಅಂತ ಗೊತ್ತು. ಆದ್ರೆ ಏನ್ ಮಾತಾಡಿದಿರಿ ಅಂತ ತಾನೇ ಕೇಳ್ತಿರೋದು. ಓ, ನೀವಿಬ್ರು ಮನೇಲಿದ್ದೇನೆ ಯಾರ್ ಎಲ್ಲಿಗೆ ಹೋಗಿದ್ದಾರೆ, ಯಾರನ್ನ ಯಾರ್ ಮೀಟ್ ಮಾಡ್ತಿದ್ದಾರೆ ಅಂತ ಎಲ್ಲ ಗೊತ್ತಿರತ್ತಲ್ವಾ? ಹಾಗಿದ್ರೆ ನಾವಲ್ಲಿ ಏನ್ ಮಾತಾಡಿದೀವಿ ಅಂತಾನೂ ನಿಮಗ್ ಗೊತ್ತಾಗಿರುತ್ತೆ. ಮತ್ಯಾಕ್ ನನ್ನನ್ನ ಕೇಳ್ತಾ ಇದ್ದೀರಾ? ಏಯ್, ನಿನ್ ಸಮಸ್ಯೆ ಏನು ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ ಕಣೆ. ಅಲ್ಲ, ಮೊದ್ಲಾದ್ರೆ ಪ್ರೀತಿ ಅದನ್ನ ಒಪ್ಕೊಳ್ಳೋದಕ್ಕೆ ಜಾತಕದಲ್ಲಿರೋ ದೋಷನ ಅಡ್ಡ ತರ್ತಾ ಇದೆ. ಇವಾಗ ದೋಷ ಪರಿಹಾರ ಆಗಿದೆ ಅಂತ ಗೊತ್ತಾದ್ಮೇಲೆ ನೀನೇ ಒಂದ್ ಸಮಸ್ಯೆ ಅನ್ನೋ ತರ ಬಿಹೇವ್ ಮಾಡ್ತಾ ಇದೀಯ. ಅಯ್ಯೋ, ನಿಮ್ ಎಲ್ರಿಗೂ ನಾನೇ ಸಮಸ್ಯೆ ಅಂದ್ಮೇಲೆ ನನ್ ವಿಷಯದಲ್ಲಿ ಯಾಕಿಷ್ಟೊಂದು ತಲೆ ಕೆಡಿಸ್ಕೋತೀರಾ? ನನ್ ಪಾಡಿಗೆ ನನ್ನ ಇರೋದಿಕ್ ಬಿಟ್ಬಿಡಿ. ಕಾವೇರಿ, ಯಾಕೆಲ್ಲದಕ್ಕೂ ತಪ್ಪು ತಿಳ್ಕೊತ್ಯಾ? ಅಮ್ಮ ಹಾಗೆ ಹೇಳಲಿಲ್ಲ. ನೋಡ್ ಪೂರ್ಣಿ, ಯಾರು ಹೇಗ್ ಹೇಳೋದು ಬೇಡ ನನಗೆ. ಒಂದ್ ನಿಮಿಷ ಕಾವೇರಿ, ನಾನ್ ಹೇಳೋದು ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಅಲ್ಲ, ಜಾತಕದಲ್ಲಿರೋ ಸಮಸ್ಯೆ ನಿನ್ ತಲೆಯಲ್ಲಿದ್ರೆ ಈಗ್ಲೇ ಅದನ್ನ ಕಿತ್ ಬಿಸಾಕ್ಬಿಡು. ನಾವಿಬ್ರು ಅದನ್ನ ವಿಚಾರಿಸಿದೀವಿ ಕಣೆ, ಅದು ಪರಿಹಾರ ಆಗಿದೆ. ನಿನ್ನ ಆಕಾಶ್ ಮದ್ವೆಗೆ ನಿಮ್ಮ ಜಾತಕ ಅಡ್ಡ ಬರೋದೇ ಇಲ್ಲ. ನೀವಿಬ್ರು ಮದ್ವೆ ಆದ್ರೆ ನಿಮ್ಮಿಬ್ರು ಬದುಕು ತುಂಬಾ ಚೆನ್ನಾಗಿರುತ್ತೆ. ಈ ತರ ಇನ್ನೊಂದ್ ಜಾತಕ ಸಿಗೋದು ತುಂಬಾ ಕಷ್ಟ ಆಗುತ್ತೆ ಕಾವೇರಿ, ದಯವಿಟ್ಟು ಅರ್ಥ ಮಾಡ್ಕೊಳೆ. ಹೌದು ಕಾವೇರಿ, ನಾವು ಪೂರ್ವಾಪರ ವಿಚಾರಿಸಿನೇ ಮದ್ವೆ ಬಗ್ಗೆ ನಿರ್ಧಾರಕ್ಕೆ ಬಂದಿರೋದು.